ಪಾರಿವಾಳಗಳು ಮತ್ತು ಬೇಟೆಗಾರ. ಒಂದು ಕಾಡಿನಲ್ಲಿ ಒಂದು ಭಾರೀ ಮರ ಬೆಳೆದಿತ್ತು. ಅದರ ತುಂಬ ಎಲೆ, ಹಣ್ಣುಗಳನ್ನು ತಿನ್ನಲು ಅನೇಕ ಹಕ್ಕಿಗಳು ಅಲ್ಲಿಗೆ ಬರುತ್ತಿದ್ದವು. ಒಂದು ದಿನ ಒಬ್ಬ ಬೇಟೆಗಾರ ಹಕ್ಕಿಗಳನ್ನು ಹಿಡಿಯಲು ಅಲ್ಲಿಗೆ ಬಂದ. ಮರದ ಕೆಳಗೆ ಬಲೆ ಹರಡಿದ. ಅದರ ಮೇಲೆ ಸ್ವಲ್ಪ ಕಾಳುಗಳನ್ನು ಎರಚಿದ. ಅವನು ಹಾಗೆ ಮಾಡುವುದನ್ನು ಒಂದು ಕಾಗೆ ನೋಡಿತು. ಇತರ ಹಕ್ಕಿಗಳಿಗೆ ಹೇಳಿತು, ಹಕ್ಕಿಗಳೇ, ಕೆಳಗೆ ಇರುವ ಆ ಕಾಳುಗಳನ್ನು ತಿನ್ನಲು ಹೋಗಬೇಡಿ. ನಿಮ್ಮನ್ನು ಹಿಡಿಯಲು ಬೇಟೆಗಾರ ಬಲೆ ಹರಡಿದ್ದಾನೆ. ಎಲ್ಲೋ ದೂರದಿಂದ ಅನೇಕ ಪಾರಿವಾಳಗಳು ಹಾರಿ ಬಂದವು. ನೆಲದ ಮೇಲಿದ್ದ ಕಾಳುಗಳನ್ನು ಕಂಡು ಅವು ಆ ಸ್ಥಳದ ಮೇಲೆ ಸುತ್ತುತ್ತಿದ್ದವು. ಕಾಗೆ ಅವುಗಳಿಗೂ ಹೇಳಿತು, ಆ ಕಾಳುಗಳ ಹತ್ತಿರ ಹೋಗಬೇಡಿ. ಆದರೆ ಪಾರಿವಾಳಗಳಿಗೆ ಹಸಿವಾಗಿತ್ತು. ಕಾಗೆಯ ಮಾತು ಕೇಳಲಿಲ್ಲ. ಅವೆಲ್ಲ ಆತುರದಿಂದ ಕೆಳಗಿಳಿದು ಕಾಳು ತಿನ್ನಲು ಆರಂಭಿಸಿದವು. ಅವುಗಳ ಕಾಲುಗಳು ಬಲೆಗೆ ಸಿಕ್ಕಿಕೊಂಡವು. ಅವು ಕಿರಿಚಿಕೊಳ್ಳಲು ಆರಂಭಿಸಿದವು. ಪಾರಿವಾಳಗಳ ಮುಖಂಡ ಚಿತ್ರಗ್ರೀವ ಹೇಳಿತು, ಕೊರಗಬೇಡಿ ಸ್ನೇಹಿತರೆ, ನಾವು ಮಾಡಿದ್ದು ತಪ್ಪು. ಈಗ ನರಳಬೇಕಾಗಿದೆ. ಬೇಟೆಗಾರ ಇಲ್ಲೇ ಎಲ್ಲೋ ಅಡಗಿಕೊಂಡಿರಬೇಕು. ಅವನು ಬರುವುದರ ಒಳಗಾಗಿ ನಾವು ತಪ್ಪಿಸಿಕೊಳ್ಳಬೇಕು. ಹೇಗೆ ತಪ್ಪಿಸಿಕೊಳ್ಳುವುದು? ಎಲ್ಲವೂ ಒಟ್ಟಿಗೆ ಕೇಳಿದವು. ಎಲ್ಲರೂ ಸಿದ್ಧರಾಗಿರಿ. ನಾನು ಹಾರಿ ಎಂದ ಕೂಡಲೇ ಎಲ್ಲರೂ ಒಟ್ಟಿಗೆ ಬಲೆಯ ಸಮೇತ ಆಕಾಶಕ್ಕೆ ಹಾರಿಬಿಡಬೇಕು. ನಾವೆಲ್ಲ ಒಂದೇ ಸಲ ನೆಲದಿಂದ ಹಾರಿದರೆ ಬಲೆಯು ಸರಾಗವಾಗಿ ನಮ್ಮ ಜೊತೆಗೆ ಹಾರಿ ಬರುತ್ತದೆ. ಬೇಟೆಗಾರ ನಮ್ಮನ್ನು ಹಿಡಿಯುವುದಕ್ಕಾಗುವುದಿಲ್ಲ ಎಂದಿತು ಮುಖಂಡ. ಆಗಲಿ ಆಗಲಿ ಎಂದು ಕೂಗಿದವು ಇತರ ಪಾರಿವಾಳಗಳು. ಮುಖಂಡ ಹಾರಿ ಎಂದನೋ ಇಲ್ಲವೋ ಎಲ್ಲವೂ ಒಂದೇ ಸಲ ಬಲೆಯನ್ನು ಎತ್ತಿಕೊಂಡು ಆಕಾಶಕ್ಕೆ ಹಾರಿಬಿಟ್ಟವು. ಬೇಟೆಗಾರ ಇದನ್ನು ನೋಡಿ ಕೂಗಿಕೊಂಡ, ಅಯ್ಯೋ, ನನ್ನ ಬಲೆ ಹೋಯಿತು, ನಾನೇನು ಮಾಡಲಿ? ಪಾರಿವಾಳಗಳು ದೂರದಲ್ಲಿ ಸುಖವಾಗಿ ಇಳಿದವು. ಅವುಗಳಿಗೆ ಒಂದು ಇಲಿ ಗೆಳೆಯ ಇತ್ತು. ಚಿತ್ರಗ್ರೀವ ಅದನ್ನು ಕರೆದು ಬಲೆಯನ್ನು ಕಡಿದು ಹಾಕಲು ಹೇಳಿತು. ಇಲಿ ಹಾಗೇ ಮಾಡಿತು. ಬಲೆ ತುಂಡು ತುಂಡಾಯಿತು. ಪಾರಿವಾಳಗಳೆಲ್ಲ ಬಿಡಿಸಿಕೊಂಡವು.